ಹಾಯ್ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ವಿದ್ಯಾರ್ಥಿಗಳ ನಾಳೆ ಫೈನಲ್ ಎಕ್ಸಾಮ್ ಇದೆ ಅಕೌಂಟೆನ್ಸಿ. ಇಲ್ಲಿ ನಾವು 2 ಮಾರ್ಕ್ಸ್ ಕ್ವಶನ್ಸ್ಗಳು ಮೇನ್ ಕ್ವಶನ್ಸ್ಗಳು ಅಷ್ಟೇ ನೋಡ್ತಾ ಇದ್ದೇವೆ. ನಿಮಗೆ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ವೈಸ್ ಇಲ್ಲಿ ನಿಮಗೆ 1ನೇ ಅಧ್ಯಾಯದಲ್ಲಿ ಮತ್ತು 3ನೇ ಅಧ್ಯಾಯದಲ್ಲಿ ಮತ್ತು 5ನೇ ಅಧ್ಯಾಯದಲ್ಲಿ ಮತ್ತು 6ನೇ ಅಧ್ಯಾಯದಲ್ಲಿ ನಿಮಗೆ ಮತ್ತು 10ನೇ ಅಧ್ಯಾಯದಲ್ಲಿ ಅಷ್ಟೇ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ಗಳು ಕೇಳಲಾಗುವುದು ಅಂತ ಹೇಳಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು. ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾವು ನೋಡ್ತಾ ಇದ್ದೇವೆ. 2026 ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಮೇನ್ ಕ್ವಶನ್ಸ್ಗಳು ನಾವು ನೋಡೋಣ ಇವಾಗ. ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟು ಕೇಳಿ. 2 ಮಾರ್ಕ್ಸ್ ಕ್ವಶನಲ್ಲಿ ನಾನು ಒಂದೇ ವಿಡಿಯೋನಲ್ಲಿ 6 ಮಾರ್ಕ್ಸ್ ಪ್ರಾಬ್ಲಮ್ ಆಲ್ರೆಡಿ ಎಲ್ಲ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿದ್ದೇನೆ. ಒಂದೇ ವಿಡಿಯೋನಲ್ಲಿ ಅಪ್ರೋಪ್ರಿಯೇಷನ್ ಅಕೌಂಟ್ ಆಗಿರ್ಬೋದು, ಪ್ರೊಡಕ್ಟ್ ಮೆಥಡ್ ಆಗಿರ್ಬೋದು, ನಿಮಗೆ ಕಂಪ್ನಿ ಸ್ಕೆಡ್ಯೂಲ್ ಆ್ಯಕ್ಟ್ 2013 ಆಯಿತಾ, 2013ನೇ ಪ್ರಕಾರ ಸ್ಕೆಡ್ಯೂಲ್ ಆ್ಯಕ್ಟ್ ಕಂಪ್ನಿ ನೀವು ಬಿಡಿಸಬೇಕಾಗುತ್ತೆ. ಯಾವ ಒಂದು ಪ್ರಶ್ನೆ ಕ್ಯಾಶ್ ಫ್ಲೋ ಆಗಿರ್ಬೋದು, ಪ್ರಿಪೇರ್ ಕ್ಯಾಪಿಟಲ್ ನೋಡಿ, ಕ್ಯಾಪಿಟಲ್ ಅಕೌಂಟ್ ನಾವು ಪ್ರಿಪೇರ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಅವರು ಕೊಟ್ಟಿರ್ತಾರೆ ಪಾರ್ಟ್ನರ್ ಆಯಿತಾ. ಸೊ ಆ ಒಂದು ಪ್ರಶ್ನೆ ಮತ್ತು NPRS ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಗೇನ್ ರೇಷಿಯೋ ಎಲ್ಲ ನಾನು ಹೇಳಿದ್ದೇನೆ. ಒಂದೇ ವಿಡಿಯೋನಲ್ಲಿ 6 ಮಾರ್ಕ್ಸ್ ಆಲ್ ಪ್ರಾಬ್ಲಮ್ ಸಾಲ್ಯೂಷನ್ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಇಲ್ಲಿ 12 ಮಾರ್ಕ್ಸ್ನಲ್ಲಿ ನೀವು ಇಲ್ಲಿ ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ವೀಡಿಯೋಸ್ನಲ್ಲಿ ಹೋಗಿ ನೋಡ್ಕೊಳ್ಳಿ. ಇವಾಗ ಜಸ್ಟ್ ಹಾಕಿದ್ದೇನೆ ಆಯಿತಾ ಬೆಳಗ್ಗೆ. ಸೊ 12 ಅಂಕಲ್ಲಿ ನಿಮಗೆ ಸುಲಭವಾಗಿ ಬರುತ್ತೆ. ಅಡ್ಮಿಷನ್ ಆಫ್ ಪಾರ್ಟ್ನರ್ಶಿಪ್ ಒಂದು ಮಾಡ್ಕೊಳ್ಳಿ ಪ್ರಾಬ್ಲಮ್, ಮತ್ತು ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಒಂದು ಪ್ರಶ್ನೆ ಮಾಡ್ಕೊಳ್ಳಿ, ಮತ್ತು ಕಾಮನ್ ಸೈಜಲ್ಲಿ ಅಂದರೆ ಕಂಪ್ಯಾರಿಟಿವ್ ಆ ಒಂದು ಪ್ರಶ್ನೆ. ಮೇನ್ ಇಂಪಾರ್ಟೆಂಟ್ ಜರ್ನಲ್ ಎಂಟ್ರೀಸ್ ಮಾಡ್ಕೊಂಡ್ಬಿಡ್ರಿ ಆಯಿತಾ. ಜರ್ನಲ್ ಎಂಟ್ರೀಸ್ ನೀವು ಮಾಡ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ನೀವು 12 ಅಂಕದ ಪ್ರಶ್ನೆಯಲ್ಲಿ ಆಯಿತಾ ಔಟ್ ಆಫ್ ಔಟ್ ಮಾಡ್ಕೋತೀರ. ನೋಡಿ, ಔಟ್ ಆಫ್ ಔಟ್ ಆರಾಮಿಗೆ ಮಾಡ್ಕೋಬೋದು. ಟ್ಯಾಲಿ ಆಗಲಿ ಏನಾದರೂ ಕೂಡ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ. ಇವಾಗ ಇಲ್ಲಿ ಮೇನ್ ಅಷ್ಟೇ ನಾವು ಇಲ್ಲಿ ಕ್ವಶನ್ಸ್ಗಳು ನೋಡೋಣ. ಎಲ್ಲ ವಿದ್ಯಾರ್ಥಿಗಳು ಗಮನಿಟ್ಟಿಕೊಳ್ಳಿ. ಸ್ಟೇಟ್ ಎನಿ 2 ಫ್ಯೂಚರ್ಸ್ ಆಫ್ ಪಾರ್ಟ್ನರ್ಶಿಪ್. ಇದಕ್ಕೆ ಆನ್ಸರ್ ಆಗಿರುತ್ತೆ 2 or more ಪರ್ಸನ್ಸ್ ಅಗ್ರಿಮೆಂಟ್ ಬಿಟ್ವೀನ್ ಪರ್ಸನ್ಸ್. ಈ ಎರಡೇ ಪಾಯಿಂಟ್ಸ್ಗಳು ಹಾಕಿ ನೀವು ಬರೀಬೇಕಾಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್, ನೇಮ್ ಎನಿ 2 ಕಂಟೆಂಟ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕೇಳಿದರೆ ಪ್ರಾಫಿಟ್ ಆ್ಯಂಡ್ ಲಾಸಸ್ ಆಯಿತಾ, ಶೇರಿಂಗ್, ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಡ್ರಾಯಿಂಗ್ಸ್, ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್. ಇಲ್ಲಿ ನಾನು ನಿಮಗೆ 4 ಕೊಟ್ಟಿದ್ದೇನೆ, ನೀವು ಯಾವುದಾದ್ರು 2 ಬರೀರಿ. ಇಲ್ಲಿ ಡಿಫೈನ್ ಪಾರ್ಟ್ನರ್ಶಿಪ್ ಅಂತ ಕೇಳಿದರೆ ಅಕಾರ್ಡಿಂಗ್ ಟು ಸೆಕ್ಷನ್ 4 ಆಫ್ ದ ಕಂಪನಿ ಆ್ಯಕ್ಟ್ ಆಯಿತಾ, ಪಾರ್ಟ್ನರ್ಶಿಪ್ ಆ್ಯಕ್ಟ್, ಪಾರ್ಟ್ನರ್ಶಿಪ್ ಈಸ್ ರಿಲೇಷನ್ಸ್ ಬಿಟ್ವೀನ್ ಪರ್ಸನ್ಸ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ದ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಆರ್ ಎನಿ ಆಫ್ ದೆಮ್ ಆ್ಯಕ್ಟಿಂಗ್ ಫಾರ್ ಆಲ್ ಅಂತ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್ ನಿಮಗೆ. ನೆಕ್ಸ್ಟ್ ಕ್ವಶನ್, ನಾನು ಯಾವ ಕ್ವಶನ್ಸ್ಗಳು ಹೇಳಿದ್ರೆ ಅದಷ್ಟೇ ಕ್ವಶನ್ಸ್ಗಳು ನೋಡ್ಕೊಳ್ಳಿ. ನೇಮ್ ಎನಿ 2 ಮೆಥಡ್ಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಇದಕ್ಕೆ ಆನ್ಸರ್ ಆಗುತ್ತೆ ಪ್ರೊಡಕ್ಟ್ ಮೆಥಡ್ ಮತ್ತು ಎವರೇಜ್ ಪೀರಿಯಡ್ ಮೆಥಡ್. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ವಾಟ್ ಈಸ್ ಗೇನ್ ರೇಷಿಯೋ? ಗೇನ್ ರೇಷಿಯೋ ಈಸ್ ಪಾರ್ಟ್ನರ್ಶಿಪ್ ಟರ್ಮ್. ಇಟ್ ಈಸ್ ಎ ರೇಷಿಯೋ ದ್ಯಾಟ್ ಈಸ್ ಕ್ಯಾಲ್ಕುಲೇಟ್ ಇನ್ ದ ಇವೆಂಟ್ ಆಫ್ ಆಯಿತಾ ರಿಟೈರ್ಮೆಂಟ್ ಆರ್ ಡೆತ್ ಆಫ್ ಎ ಪಾರ್ಟ್ನರ್. ಸೊ ನೆಕ್ಸ್ಟ್ ಕ್ವಶನ್, ಪಾಸ್ ದ ನೆಸಸರಿ. ಇಲ್ಲಿ ನಿಮಗೆ ಜರ್ನಲ್ ಎಂಟ್ರೀಸ್ ಟು ಕ್ಲೋಸ್ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ವೆನ್ ದ ಪೇಮೆಂಟ್ ಈಸ್ ಮೇಡ್ ಇಮಿಡಿಯೇಟ್ಲಿ. ಇದಕ್ಕೆ ಇಲ್ಲಿ ಜರ್ನಲ್ ಎಂಟ್ರೀಸ್ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರಿಟೈರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಬೀಯಿಂಗ್ ನರೇಷನಲ್ಲಿ ಏನು ಬರೀಬೇಕು? ಬೀಯಿಂಗ್ ಅಮೌಂಟ್ ಡ್ಯೂ ಟು ಪೇಡ್ ದ ರಿಟೈರಿಂಗ್ ಪಾರ್ಟ್ನರ್ ಆನ್ ರಿಟೈರ್ಮೆಂಟ್. ಇಲ್ಲಿ ಗಿವ್ ದ ಜರ್ನಲ್ ಎಂಟ್ರಿ ಟು ಕ್ಲೋಸ್ ರಿಟೈರಿಂಗ್ ಪಾರ್ಟ್ನರ್ಸ್ ಅಕೌಂಟ್ ವೆನ್ ಇಟ್ ಈಸ್ ಟ್ರಾನ್ಸ್ಫರ್ ಲೋನ್ ಅಕೌಂಟ್ ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರಿಟೈರ್ ಟು ರಿಟೈರಿಂಗ್ ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಅಂತ, ಬೀಯಿಂಗ್ ಲೋನ್ ಟ್ರಾನ್ಸ್ಫರ್ ಅಂತ ಬರೀಬೇಕು. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 2 ಫೀಚರ್ಸ್ ಆಫ್ ಕಂಪ್ನಿ ಅಂತ ಕೇಳಿದರೆ ಲಿಮಿಟೆಡ್ ಲಯಬಿಲಿಟಿ, ಟ್ರಾನ್ಸ್ಫರಬಿಲಿಟಿ ಆಯಿತಾ ಆಫ್ ಶೇರ್ ಆಯಿತಾ, ಟ್ರಾನ್ಸ್ಫರಬಿಲಿಟಿ ಆಫ್ ಶೇರ್ಸ್ ಮತ್ತು ಲಿಮಿಟೆಡ್ ಲಯಬಿಲಿಟಿ. ಸೊ ನೆಕ್ಸ್ಟ್ ಕ್ವಶನ್, ನೇಮ್ ಎನಿ 2 ಮೆಥಡ್ಸ್ ಟ್ರೀಟ್ಮೆಂಟ್. ನೋಡಿ ಇದೇನು ಕೇಳಂಗಿಲ್ಲ ನಿಮಗೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ವಾಟ್ ಆರ್ ಕಾಲ್ಸ್ ಇನ್ ಅರೇರ್ಸ್? ಈ ಒಂದು ಪ್ರಶ್ನೆ ನೋಡಿ. ಕಾಲ್ಸ್ ಇನ್ ಅರಿಯರ್ಸ್ ಮೀನ್ಸ್ ಕಾಲ್ಸ್ ಮೇಡ್ ಆನ್ ಶೇರ್ಸ್ ಬಟ್ ಮನಿ ನಾಟ್ ರಿಸೀವ್ಡ್ ಬೈ ದ ಕಂಪ್ನಿ ಅಂತ. ಸ್ಟೇಟ್ ಎನಿ 2 ಮೆಥಡ್ಸ್ ಆಫ್ ಇಶ್ಯೂ ಆಫ್ ಶೇರ್. ವೆರಿ ಇಂಪಾರ್ಟೆಂಟ್. ಪಬ್ಲಿಕ್ ಇಶ್ಯೂ, ಪ್ರೈವೇಟ್ ಪ್ಲೇಸ್ಮೆಂಟ್, ರೈಟ್ ಆಫ್ ಇಶ್ಯೂ ಆಫ್ ಶೇರ್, ಬೋನಸ್ ಇಶ್ಯೂ. ಯಾವುದಾದ್ರೂ 2 ಬರೀಬೇಕಾಗುತ್ತೆ. ನೇಮ್ ಎನಿ 2 ಕ್ಯಾಟಗರೀಸ್ ಆಫ್ ಶೇರ್ಸ್ ಕ್ಯಾಪಿಟಲ್. ವೆರಿ ಇಂಪಾರ್ಟೆಂಟ್. ಅಥರೈಸ್ಡ್ ಕ್ಯಾಪಿಟಲ್ ಇಶ್ಯೂಡ್ ಮತ್ತು ಸಬ್ಸ್ಕ್ರೈಬ್ಡ್, ಕಾಲ್ ಆಫ್ ಆ್ಯಂಡ್ ಪೇಡ್ ಆಫ್ ಶೇರ್ ಕ್ಯಾಪಿಟಲ್. ಯಾವುದಾದ್ರೂ 2 ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಪ್ರಾಫಿಚರ್ ಆಫ್ ಶೇರ್ಸ್? ಇದಕ್ಕೆ ಆನ್ಸರ್ ಆಗುತ್ತೆ ಪ್ರಾಫಿಚರ್ಸ್ ಆಫ್ ಶೇರ್ಸ್ ಮೀನ್ಸ್ ಕ್ಯಾನ್ಸಲೇಷನ್ ಆಫ್ ಮೆಂಬರ್ಶಿಪ್ ಆಫ್ ಎ ಶೇರ್ ಹೋಲ್ಡರ್ ಹೂ ಫೇಲ್ಸ್ ಟು ಮೇಕ್ ಪೇಮೆಂಟ್ ಡ್ಯೂ ಆನ್ ಹೀಸ್ ಶೇರ್ಸ್ ಅಂತ. ನೆಕ್ಸ್ಟ್ ಕ್ವಶನ್, ಈ ವಾಟ್ ಡೂ ಯು ಮೀನ್ ಬೈ ಓವರ್ ಸಬ್ಸ್ಕ್ರಿಪ್ಷನ್, ಮಿನಿಮಮ್ ಸಬ್ಸ್ಕ್ರಿಪ್ಷನ್, ಇವೇನು ಕ್ವಶನ್ ಓದಕ್ಕೆ ಹೋಗಬೇಡ್ರಿ. ಇಲ್ಲಿ ಸ್ಟೇಟ್ ಎನಿ 2 ಮೆಥಡ್ಸ್ ಆಫ್ ಇಶ್ಯೂ ಆಫ್ ಶೇರ್ಸ್ ಅಂದ ತಕ್ಷಣ ಇಶ್ಯೂ ಆಫ್ ಶೇರ್ಸ್ ಆ್ಯಟ್ ಪರ್, ಇಶ್ಯೂ ಆಫ್ ಶೇರ್ಸ್ ಆ್ಯಟ್ ಪ್ರೀಮಿಯಮ್ ಅಂತ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ಗಿವ್ ದ ಜರ್ನಲ್ ಎಂಟ್ರೀಸ್ ಫಾರ್ ಟ್ರಾನ್ಸ್ಫರ್ ಆಫ್ ಪ್ರಾಫಿಟ್ ರೀ ಇಶ್ಯೂ ಪ್ರಾಫಿಚರ್ ಶೇರ್ಸ್ ಅಂತ ಇಲ್ಲಿ ಕೇಳಿದ್ದಾರೆ. ಪ್ರಾಫಿಚರ್ ಶೇರ್ಸ್ ಅಕೌಂಟ್ ರಿಟೈರ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಬೀಯಿಂಗ್ ಪ್ರಾಫಿಟ್ ಆನ್ ರೀ ಇಶ್ಯೂ ಟ್ರಾನ್ಸ್ಫರ್ಡ್ ಅಂತ ಬರೀಬೇಕು ನರೇಷನ್. ಸೊ ನೆಕ್ಸ್ಟ್ ಕ್ವಶನ್,
ಇಲ್ಲಿ ನೋಡಿ ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ ಟು ಟೈಪ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್, ಬ್ಯಾಲೆನ್ಸ್ ಶೀಟ್. ಸೊ ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ ಟು ಬೆನಿಫಿಟ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಇದು ಸುಮ್ಮನೆ ನೋಡ್ಕೊಳ್ಳಿ ಬಟ್ ಕೇಳಲ್ಲ. ಬೇಸಿಕ್ಸ್ ಫಾರ್ ಪ್ರಾಸ್ಪೆಕ್ಟಿವ್ ಇನ್ವೆಸ್ಟರ್ಸ್ ರಿಪೋರ್ಟೆಡ್ ಆನ್ ಪರ್ಫಾರ್ಮೆನ್ಸ್ ಆಫ್ ದ ಮ್ಯಾನೇಜ್ಮೆಂಟ್. ಇಲ್ಲಿ ನಿಮಗೆ ಟೈಪ್ಸ್ ಕೇಳ್ಬೋದು, ಇಲ್ಲಾಂದರೆ ಫ್ಯೂಚರ್ಸ್ ಅಂತ ಇದೆ ಇಲ್ಲಿ. ಯಾವುದು ಫ್ಯೂಚರ್ಸ್ ಇಲ್ಲಿ ನೋಡಿ, ಸ್ಟೇಟ್ ಎನಿ ಟು ಫ್ಯೂಚರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಇಲ್ಲಿ ರಿಕಾರ್ಡರ್ ಫ್ಯಾಕ್ಟ್ಸ್ ಮತ್ತು ಅದೇ ರೀತಿ ರಿಕಾರ್ಡಿಂಗ್ ಕನ್ವರ್ಸೇಷನ್ ಅಲೌಡ್ ಅಂತ ಇರುತ್ತೆ. ಇಲ್ಲಿ ನಿಮಗೆ ಹೆಚ್ಚಾಗಿ ಲಿಮಿಟೇಷನ್ಸ್ ಕೂಡ ಕೇಳಿದ್ದಾರೆ ಮತ್ತು ಅಬ್ಜೆಕ್ಟಿವ್ ಕೂಡ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಗಿವ್ ಎನಿ ಟು ಲಿಮಿಟೇಷನ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಡು ನಾಟ್ ರಿಫ್ಲೆಕ್ಟ್ ಕರೆಂಟ್ ಸಿಚುವೇಶನ್, ನೋ ಕ್ವಾಲಿಟೇಟಿವ್ ಇನ್ಫಾರ್ಮೇಷನ್. ಸೊ ನೆಕ್ಸ್ಟ್ ಕ್ವಶನ್, ರೈಟ್ ಎನಿ ಟು objectives of financial statement ಅಂದ ತಕ್ಷಣ ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಅರ್ನಿಂಗ್ ಕೆಪಾಸಿಟಿ ಆಫ್ ದ ಬಿಸ್ನೆಸ್, ಟು ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಎಕನಾಮಿಕ್ ರಿಸರ್ಚ್ ಆಫ್ ಅಬ್ಲಿಗೇಷನ್ ಆಫ್ ಬಿಸ್ನೆಸ್. ಸೊ ಇಂಪಾರ್ಟೆಂಟ್. ವಾಟ್ ಈಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್? ನೋಡಿ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈಸ್ ದ ಸ್ಟೇಟ್ಮೆಂಟ್ ವಿಚ್ ಶೋಸ್ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿವೆಲೆಂಟ್ಸ್ ಫ್ರಮ್ ವೇರಿಯಸ್ ಆಕ್ಟಿವಿಟೀಸ್ ಆಫ್ ಎ ಕಂಪನಿ ಡ್ಯೂರಿಂಗ್ ಸ್ಪೆಸಿಫಿಕ್ ಪೀರಿಯಡ್. ಆನ್ಸರ್ ಆಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್, ಮೆನ್ಷನ್ ಎನಿ ಟು ಆ್ಯಕ್ಟಿವಿಟೀಸ್ ವಿಚ್ ಆರ್ ಕ್ಲಾಸಿಫೈಡ್ ಆ್ಯಸ್ ಪರ್, ಇಲ್ಲಿ 3 ಅಂತ ಕೇಳಿದ್ದಾರೆ. ಇಲ್ಲಿ ಆಪರೇಟಿಂಗ್ ಆಕ್ಟಿವಿಟೀಸ್ ಆಯಿತಾ, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಸೊ ನೆಕ್ಸ್ಟ್, ರೈಟ್ ಎನಿ ಟು ಅಬ್ಜೆಕ್ಟಿವ್ಸ್ ಆಫ್ ಪ್ರಿಪೇರಿಂಗ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇದಕ್ಕೆ ಟು ಪ್ರೊವೈಡ್ ಯೂಸ್ಫುಲ್ ಇನ್ಫಾರ್ಮೇಷನ್ ಅಬೌಟ್ ಕ್ಯಾಶ್ ಫ್ಲೋ, ಟು ಅಸರ್ಟೈನ್ ಅಮೌಂಟ್ ಆ್ಯಂಡ್ ಸರ್ಟನ್ ಆಫ್ ಕ್ಯಾಶ್ ಫ್ಲೋ. ಇದು ಅಬ್ಜೆಕ್ಟಿವ್ಸ್ ಆಗಿರುತ್ತೆ. ರೈಟ್ ಎನಿ ಟು ಎಕ್ಸಾಂಪಲ್ಸ್ ಫಾರ್ ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಅಂದ ತಕ್ಷಣ ಇಲ್ಲಿ ಶೇರ್ ಆ್ಯಂಡ್ ಬಾಂಡ್ಸ್ ಆಗಿರ್ಬೋದು, ಬಾರಿಂಗ್ಸ್ ಎ ಲೋನ್ ಆಯಿತಾ, ಸರ್ವಿಸಿಂಗ್ ಎ ಡೆಪ್ಟ್, ಬೈಯಿಂಗ್ ಬ್ಯಾಕ್ ಶೇರ್. ಸೊ ಈ ರೀತಿ. ವಾಟ್ ಡೂ ಯು ಮೀನ್ ಬೈ ಇನ್ವೆಸ್ಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಕೇಳಿದ್ರೆ, ಸೊ ಇದು ನೀವು ಜಸ್ಟ್ ನೋಡ್ಕೊಳ್ಳಿ. ಇಲ್ಲಿದೆ, ದ ಪರ್ಚೇಸ್ ಆ್ಯಂಡ್ ಸೇಲ್ಸ್ ಆಫ್ ಲಾಂಗ್ ಟರ್ಮ್ ಅಸೆಟ್ ಆ್ಯಂಡ್ ಅದರ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ವಿತಿನ್ ಎ ಸ್ಪೆಸಿಫಿಕ್ ರಿಪೋರ್ಟಿಂಗ್ ಪೀರಿಯಡ್. ಸೊ ಇಲ್ಲೊಂದು ನಿಮಗೆ ಪ್ರಶ್ನೆ ಇದೆ ಆಯಿತಾ. ಇಲ್ಲಿ ಪರ್ಚೇಸ್ ನೋಡಿ, ಇಲ್ಲಿ ಪರ್ಚೇಸಸ್ 72,000, ಓಪನಿಂಗ್ ಟ್ರೇಡ್ ರಿಸೀವಬಲ್ ಎಷ್ಟಿದೆ, ಟ್ರೇಡ್ ಪೇಬಲ್ ಎಷ್ಟಿದೆ 12,000. ಇಲ್ಲಿ ಪರ್ಚೇಸಸ್ ಎಷ್ಟು 72,000, ಇಲ್ಲಿ 12,000 ಇದೆ. ಆ್ಯಂಡ್ ಕ್ಲೋಸಿಂಗ್ ಟ್ರೇಡ್ ಪೇಬಲ್ ಎಷ್ಟಿದೆ 9,000 ಇದೆ. ಕ್ಯಾಲ್ಕುಲೇಟ್ ಕ್ಯಾಶ್ ರಿಸಿಪ್ಟ್ ಟು ಸಪ್ಲೈಯರ್ಸ್ ಅಂತ ಅಂದಿದ್ದಾರೆ. ಇಲ್ಲಿ ಟೋಟಲ್ ಪರ್ಚೇಸಸ್ ಎಷ್ಟಿದೆ 72,000, ಓಪನಿಂಗ್ ಟ್ರೇಡ್ ಪೇಬಲ್ಸ್ ಎಷ್ಟಿದೆ 12,000, ಕ್ಲೋಸಿಂಗ್ ಟ್ರೇಡ್ ಪೇಬಲ್ಸ್ ಎಷ್ಟಿದೆ, ಇಲ್ಲಿ ಪೇಬಲ್ಸ್ ಎಷ್ಟಿದೆ, ಟ್ರೇಡ್ ಪೇಬಲ್ಸ್ 9,000 ಇದೆ. ಇಲ್ಲಿ ನೋಡಿ, ಇದು ಆನ್ಸರ್ ಯಾವ ರೀತಿಯಲ್ಲಿ ಬರಬೇಕಂದ್ರೆ, ಕ್ಯಾಶ್ ಪೇಮೆಂಟ್ ಟು ಸಪ್ಲೈಯರ್ ಈಸ್ ಈಕ್ವಲ್ ಟು ಪರ್ಚೇಸ್ ಪ್ಲಸ್ ಓಪನಿಂಗ್ ಟ್ರೇಡ್ ಪೇಬಲ್ಸ್ ಮೈನಸ್ ಕ್ಲೋಸಿಂಗ್ ಟ್ರೇಡ್ ಪೇಬಲ್ಸ್. ಇವಾಗ ಇಲ್ಲಿ ನೋಡಿ, ಇವಾಗ ಬರೀಬೇಕು ಏನು, ಪರ್ಚೇಸ್ ಎಷ್ಟಿದೆ ಇಲ್ಲಿ 72,000, ಪ್ಲಸ್ಗೆ ಪ್ಲಸ್ ಕೊಡಿ 12,000, ಏನು ಟ್ರೇಡ್ ಪೇಬಲ್ಸ್ 12,000, ಪರ್ಚೇಸ್ ಆಯಿತಾ. ನೋಡಿ ಪ್ಲಸ್ ಎಷ್ಟಾಯಿತು, ಟೋಟಲ್ ಪೇಬಲ್ಸ್ ಎಷ್ಟಾಯಿತು, ಪರ್ಚೇಸಸ್ 84,000 ಆಯಿತು. ಇಲ್ಲಿ ಇವಾಗ ಸಬ್ಟ್ರ್ಯಾಕ್ಟ್ ನಾವು ಕ್ಲೋಸಿಂಗ್ ಮಾಡಬೇಕು. 84,000 ಒಳಗೆ ಈ 9,000 ಮೈನಸ್ ಮಾಡಿ ಆಯಿತಾ. ಇದು ಮತ್ತು ಇದು ಪ್ಲಸ್ ಮಾಡಿ, ಇದರೊಳಗೆ ಇದು ಮೈನಸ್ ಮಾಡಿಬಿಡ್ರಿ. ಎಷ್ಟು ಬಂತು 75,000. ಆನ್ಸರ್ ಟೋಟಲ್ ಕ್ಯಾಶ್ ಪೇಮೆಂಟ್ ಟು ಸಪ್ಲೈಯರ್ಸ್ ಅಮೌಂಟು 75,000. ಸೊ ಈ ರೀತಿಯಲ್ಲಿ ನಾವು ಮೇನ್ ಕ್ವಶನ್ಸ್ಗಳು ಇಲ್ಲಿ ನೋಡಿದ್ದೇವೆ. ನಿಮಗೆ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ವೈಸ್ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು 1ನೇ ಅಧ್ಯಾಯದಲ್ಲಿ ಮತ್ತು ನಿಮಗೆ 3ನೇ ಅಧ್ಯಾಯ ಮತ್ತು 5ನೇ ಅಧ್ಯಾಯ ಮತ್ತು 6ನೇ ಅಧ್ಯಾಯ ಮತ್ತು 10ನೇ ಅಧ್ಯಾಯದಲ್ಲಿ ಅಷ್ಟೇ ನಿಮಗೆ ಕೇಳಲಾಗೋದು 2 ಮಾರ್ಕ್ಸ್ ಕ್ವಶನ್ ಅಂದಿದ್ದಾರೆ. ಇಲ್ಲಿ 2 ಮಾರ್ಕ್ಸ್ನಲ್ಲಿ ಈ ಅಧ್ಯಾಯ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಸಿಗೋಣ ಮತ್ತೆ ಬೇರೆ ವಿಡಿಯೋದೊಂದಿಗೆ. ಥ್ಯಾಂಕ್ ಯು.